ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಪರಶುರಾಮ್ ಮಾತಾಡ್ತಾ ಇದ್ದೀನಿ. ಡಿಸೆಂಬರ್ 7ನೇ ತಾರೀಕಿನಂದು ನಡೆದಂತಹ TET ಪರೀಕ್ಷೆಯಲ್ಲಿ ನಾನು ಕೂಡ ಅಟೆಂಡ್ ಮಾಡಿದ್ದೆ. ಆ ಪರೀಕ್ಷೆಯಲ್ಲಿ ನನಗೆ 125 ಅಂಕಗಳು ಬಂದಿದ್ವು. ಫೈನಲ್ ಕೀ ಆನ್ಸರ್ ಬಂದಾಗ ಒಂದು ಹೆಚ್ಚಾಯಿತು, ಅಂದರೆ 126 ಆಯಿತು. ಈ ವಿಡಿಯೋವನ್ನು ಮಾಡೋ ಉದ್ದೇಶ ಏನಂತಂದರೆ, ನಾನು ಮಾಡಿರ್ತಕ್ಕಂತಹ 4 ಸೈಕಾಲಜಿಯ ವಿಡಿಯೋಗಳಲ್ಲಿ ಬಹಳಷ್ಟು ಪ್ರಶ್ನೆಗಳು ಬಂದಿದ್ದಾವೆ. ಆಮೇಲೆ ಆ ವಿಡಿಯೋಗಳನ್ನು ನೋಡಿದವರಿಗೆ ಅತಿ ಹೆಚ್ಚು ಅಂಕಗಳನ್ನು ಗಳಿಸೋದಕ್ಕೆ ಸಾಧ್ಯ ಆಗಿದೆ. ಹಾಗೂ ನಾನು ಸಮಾಜ ವಿಜ್ಞಾನದ ಮತ್ತೆ 4 ವಿಡಿಯೋಗಳನ್ನು ಮಾಡಿದ್ದೆ. ಆ 4 ವಿಡಿಯೋಗಳಿಂದನೂ ಅತಿ ಹೆಚ್ಚು ಪ್ರಶ್ನೆಗಳು ಬಂದಿದ್ದಾವೆ. ಆದ್ದರಿಂದ ನನಗೇನಾಯಿತು ಅಂತಾರೆ, 15 ದಿನದಲ್ಲಿ ನಾನು ಈ ವಿಡಿಯೋಗಳನ್ನು ಮಾಡ್ತಾ ಹೋದೆ. 15 ದಿನದಲ್ಲಿ ಈ ವಿಡಿಯೋಗಳನ್ನು ಮಾಡ್ತಾ ಹೋದಾಗ ನನಗೆ ಏನಾಯಿತು ಅಂತಾರೆ, ಓದಿಲ್ಲ ಜಾಸ್ತಿ, ಆದರೂ ಕೂಡ 126 ಅಂಕಗಳು ಬಂದಿದ್ದಾವಂತೆ ಹೇಳೋದಕ್ಕೆ ಭಾಳಷ್ಟು ಖುಷಿ ಆಗುತ್ತೆ. ಸ್ನೇಹಿತರೆ, ಇನ್ನು ಮುಂದೆ ನಾನೇನು ಮಾಡ್ತೀನಿ ಅಂತಾರೆ, ಇದೇ ರೀತಿಯಾದಂಥ ವಿಡಿಯೋಗಳನ್ನು ಮಾಡ್ತಾ ಹೋಗ್ತೀನಿ. ಅವುಗಳನ್ನು ದಯವಿಟ್ಟು ನೋಡಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ, ಹಾಗೂ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಆ ವಿಡಿಯೋಗಳನ್ನು ನೋಡಿದರೆ ನೀವು GPSTR ಪರೀಕ್ಷೆಗೆ ಬಹಳಷ್ಟು ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಅದಕ್ಕೋಸ್ಕರ ನಾನು ಇಲ್ಲಿ ಏನು ಮಾಡಿದ್ದೀನಿ ಅಂತಂದರೆ, ಏನು ಸುಳ್ಳು ಹೇಳ್ತಾನೆ ಏನೋ ಅನ್ನುವಂತಹ ಸಂಶಯ ಏನು ಬೇಡ. ಅದಕ್ಕೋಸ್ಕರ ನಾನು ಬರೆದಂಥ OMR ಪತ್ರಿಕೆಯನ್ನು ಇಲ್ಲಿ ಹಾಕಿದ್ದೀನಿ. OMR ಶೀಟ್ ಇಲ್ಲಿದೆ. ನನ್ನ ಹೆಸರು ಪರಶುರಾಮ್ ಹೇಳಿಕೊಳ್ಳಿ. 2ನೇ ಪತ್ರಿಕೆಯನ್ನು ಬರೆದಿದ್ದೆ. ಅದು ಏನಂತಂದರೆ ಈ ರೀತಿಯಾಗಿದೆ ನೋಡಿ ಇಲ್ಲಿ ಸ್ನೇಹಿತರೆ. 1ನೇ ಭಾಗದಲ್ಲಿ ಅಂದರೆ ಈ ಕನ್ನಡದಲ್ಲಿ 26 ಅಂಕಗಳು ಬಂದಿದ್ದಾವೆ, ಇಂಗ್ಲೀಷ್ನಲ್ಲಿ 23 ಬಂದಿದ್ದಾವೆ, ಸೈಕಾಲಜಿಯಲ್ಲಿ 28 ಅಂಕಗಳು ಬಂದಿದ್ದಾವೆ ನೋಡಿ ಸ್ನೇಹಿತರೆ ಇಲ್ಲಿ. ಆನಂತರ ಈ 2 ಭಾಗಗಳನ್ನು ಸೇರಿಸಿ 48 ಅಂಕಗಳು, ಅಂದರೆ ಸೋಷಿಯಲ್ಗೆ 48 ಅಂಕಗಳು ಬಂದಿದ್ದಾವೆ. ಇಲ್ಲಿ ಇನ್ನೊಂದು ಸಲ ನಿಮಗೆ ಕ್ಲಿಯರಾಗಿ ತೋರಿಸ್ಬೇಕಂತಂದರೆ, ಸೈಕಾಲಜಿಯಲ್ಲಿ 28 ಅಂಕಗಳು ಬಂದಿದ್ದಾವೆ ಸ್ನೇಹಿತರೆ. ಇಲ್ಲಿ 79 ಮತ್ತು 77ನೇ ಪ್ರಶ್ನೆ, ಇವು 2 ಪ್ರಶ್ನೆಗಳು ಮಾತ್ರ ಏನಾದವು ತಪ್ಪಾದವು. ಆಮೇಲೆ ಈ ವಿಡಿಯೋಗಳನ್ನು ನೋಡಿದಂತಹ ಮತ್ತೊಬ್ಬ ವ್ಯಕ್ತಿ ನನ್ನ ತಮ್ಮನೇ, ಮತ್ತು ಬೇರೆ ಯಾರೂ ಅಲ್ಲ. ಶಾಲೆ ಕಲಿಲಾರ್ದಂಥ ವ್ಯಕ್ತಿ ಹೆಂಗೋ BEd ಮಾಡಿಕೊಂಡು ಕೊನೆಗೆ ಅವನ ಸ್ಟೋರಿ ಬಹಳ ರೋಚಕವಾಗೈತಿ. ನಾನು ಆ ಸ್ಟೋರಿಯನ್ನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಅವನು ಕೂಡ ಏನಂತಂದರೆ 110 ಅಂಕಗಳನ್ನು ಪಡ್ಕೊಂಡಿದ್ದಾನೆ ಸ್ನೇಹಿತರೆ. ಅದು ಬಹಳ ಏನಂತಂದರೆ, ಈ ವಿಡಿಯೋಗಳನ್ನು ನೋಡಿಯೇ ಅವನು ಕೂಡ 110 ಅಂಕಗಳನ್ನು ಪಡ್ಕೊಂಡಿದ್ದಾನೆ. ಆ ಸ್ಟೋರಿಯನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ನಾನು ಮಾಡಿರ್ತಕ್ಕಂತಹ ಈ ನೋಟ್ಸಿಂದ ಆ ವಿಡಿಯೋಗಳನ್ನು ಮಾಡ್ತಾ ಹೋದೆ ಸ್ನೇಹಿತರೆ. ಅದರಲ್ಲಿ ಏನಂತಂದರೆ, ಈ ರೀತಿಯಾಗಿ ನಾನು ನೋಟ್ಸನ್ನು ಮಾಡಿದ್ದೆ. ಈ 4 ವಿಡಿಯೋಗಳನ್ನು ಯಾರಾದರೂ ನೋಡಿದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಹೇಳ್ರಿ ಎಷ್ಟು ಉಪಯೋಗ ಆಯಿತು ಅಂತ. ನೋಡಿ ಸ್ನೇಹಿತರೆ, ಇಲ್ಲಿ 1ನೇ ಪ್ರಶ್ನೆ ಏನೈತಿ ಅಂತಂದ್ರೆ ಅನುವಂಶೀಯತೆ ಬಗ್ಗೆ ಐತಿ. ಅದರ ಬಗ್ಗೆ ಏನು ಪ್ರಶ್ನೆ ಬಂದಿಲ್ಲ. ನೆಕ್ಸ್ಟು ಬಾಲ್ಯಾವಸ್ಥೆ ಅಂತ ಐತಿ ಅಲ್ಲ ಸ್ನೇಹಿತರೆ, ಇಲ್ಲಿ ಬೆಳವಣಿಗೆ ಮತ್ತು ವಿಕಾಸದ ದರ ಅಂತ ಇತ್ತು. ಇಲ್ಲಿ ಏನಂತಾರೆ, ಪೂರ್ವ ಬಾಲ್ಯಾವಸ್ಥೆಯಲ್ಲಿ ವೇಗವಾಗಿರುತ್ತೆ, ಉತ್ತರ ಬಾಲ್ಯಾವಸ್ಥೆಯಲ್ಲಿ ನಿಧಾನವಾಗುತ್ತೆ, ನೆಕ್ಸ್ಟ್ ಏನಂದ್ರೆ ಪ್ರೌಢಾವಸ್ಥೆಯಲ್ಲಿ ಹೆಚ್ಚಾಗುತ್ತೆ. ಇದು ಒಂದು ಪ್ರಶ್ನೆ ಬಂದಿತ್ತು ಸ್ನೇಹಿತರೆ. ಕಿಶೋರಾವಸ್ಥೆ ಅಥವಾ ತಾರುಣ್ಯಾವಸ್ಥೆಯಲ್ಲಿ ಬೆಳವಣಿಗೆ ಹೆಚ್ಚಾಗುತ್ತೆ ಅಂತ, ಬೆಳವಣಿಗೆಯ ಬುಗ್ಗಿ ಅಂತ ಅದಕ್ಕೋಸ್ಕರ ಕರೆಯಲಾಗುತ್ತೆ. ನೆಕ್ಸ್ಟ್ ಏನಂತಂದರೆ, ಅದೇ ರೀತಿಯ ಮತ್ತು ಪ್ರಶ್ನೆ ಬಂದಿದ್ವು. ಯಾವ್ಯಾವ ಬಂದಿದ್ವು ಅಂತಂದರೆ, ಈ ಥರ ವಿಡಿಯೋವನ್ನು ಮಾಡಿದ್ದೆ ನಾನು. ಎಲ್ಲ ಡಿಟೇಲ್ ಆಗಿ ವಿವರಣೆ ಮಾಡಿದ್ದೆ. 4 ಆಯ್ಕೆಗಳಿಗೆ ನಾನು ವಿಡಿಯೋವನ್ನು ಮಾಡ್ತಾ ಹೋಗಿದ್ದೆ ಸ್ನೇಹಿತರೆ. ಇಲ್ಲಿ ನೋಡಿರಿ, ಸಂವೇದನೆ ಮತ್ತು ಗ್ರಹಿಕೆ, ಇದು ಜ್ಞಾನಾತ್ಮಕ ಬೆಳವಣಿಗೆಯ ಅಂಶ. ಅದನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ ನೋಡಿ ಸ್ನೇಹಿತರೆ. ಇಲ್ಲಿ ಗ್ರಹಿಕೆ, ಸಂವೇದನೆ ಮತ್ತು ಗ್ರಹಿಕೆ ಅಂತ ಕೊಟ್ಟಿದ್ದೀನಿ. ಇದು ಜ್ಞಾನಾತ್ಮಕ ಅಂಶ ಆಗೈತಿ. ಇದು ಕೂಡ ಬಂದಿದೆ ಸ್ನೇಹಿತರೆ. ನೆಕ್ಸ್ಟ್ ಏನಂತಂದರೆ, ಅದೇ ರೀತಿಯಾಗಿ IQ ಇದರ ಬಗ್ಗೆ ಮಾಡಿದ್ದೆ, ಆದರೆ ಪ್ರಶ್ನೆ ಬೇರೆ ಬಂದಿದೆ. MA ಅಂದರೆ ಏನು ಅಂತ. MA ಅಂತ ಅಂದರೆ ಅದು ಮೆಂಟಲ್ ಏಜ್ ಅಂತ. ಹಾಗೂ ತಾರ್ನಾಯ್ಕ್ ಅವರ ಈ ಸಿದ್ಧತಾ ನಿಯಮ ಬಂದಿದೆ ಸ್ನೇಹಿತರೆ. ಇಲ್ಲಿ ಏನಂತಂದರೆ, ನಾನು ಅದರ ಬಗ್ಗೆನೇ ಇಲ್ಲಿ ಒಂದು ವಿಡಿಯೋನ ಮಾಡಿದ್ದೀನಿ ನೋಡಿರಿ ಸ್ನೇಹಿತರೆ. ಇಲ್ಲಿ
ಪ್ರಶ್ನೆ ಏನಂತಂದರೆ ಕಲಿಯಲು ಇಲ್ಲಿ ಶಿಕ್ಷಕರು ಮಕ್ಕಳನ್ನು ಮೊದಲು ಕಲಿಕೆಗೆ ಸಿದ್ಧಗೊಳಿಸಬೇಕು ಅಂತ ಇದೆಯಲ್ಲ, ಇದನ್ನು ಏನಂತಾರೆ ಪ್ರಶ್ನೆ ಕೇಳಿದ್ದಾರೆ ಈ ಸಲ. ನೆಕ್ಸ್ಟು ಅಂದರೆ ಕ್ರಮಾನುಗತ ಬೋಧನೆ ಏನು ಕೇಳಿಲ್ಲ, ಅದೇ ರೀತಿಯಾಗಿ ಒಳನೋಟ ಕಲಿಕೆಯನ್ನು ಕೇಳಿಲ್ಲ. ನೆಕ್ಸ್ಟ್ ಏದಂತಂದರೆ ನೆಕ್ಸ್ಟ್ ಪ್ರಶ್ನೆ ಬರ್ತಕ್ಕಂಥದ್ದು ಇಲ್ಲಿ ಬುದ್ಧಿಶಕ್ತಿ ಪರೀಕ್ಷೆಗಳ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ. ಅಲ್ಲಿ ಏನಂತಂದರೆ ಏನು ಕೊಟ್ಟಿದ್ದಾರೆ ಅಂತಂದರೆ ಇಲ್ಲಿ ಪ್ರಶ್ನೆಯನ್ನು ವ್ಯಕ್ತಿತ್ವ ಪರೀಕ್ಷೆಗಳ ಬಗ್ಗೆ ಕೇಳಿದ್ರು ಸ್ನೇಹಿತರೆ. ವ್ಯಕ್ತಿತ್ವ ಪರೀಕ್ಷೆಗಳ ಬಗ್ಗೆ ಕೇಳಿದ್ರಲ್ಲ, ಈ ಟ್ಯಾಟು ಆನಂತರ ಕ್ಯಾಟು ವ್ಯಾಟು ಇದರ ಬಗ್ಗೆ ಕೇಳಿದ್ದರು ಸ್ನೇಹಿತರೆ. ಕ್ಯಾಟ್ ಅಂತಂದರೆ ಇದು ಚಿಲ್ಡ್ರನ್ ಅಪ್ರಿಸಿಯೇಷನ್ ಟೆಸ್ಟ್ ಅಂತ, ವ್ಯಾಟ್ ವರ್ಡ್ ಅಸೋಸಿಯೇಷನ್ ಟೆಸ್ಟು, ಥೆಮ್ಯಾಟಿಕ್ ಅಪ್ರಿಸಿಯೇಷನ್ ಟೆಸ್ಟು ಇದರ ಬಗ್ಗೆ ಕೇಳಿದರು. ಯಾವುದು ವ್ಯಕ್ತಿತ್ವ ಪರೀಕ್ಷೆ ಅಲ್ಲ, ಪ್ರಕ್ಷೇಪಣ ಪರೀಕ್ಷೆಗಳು ಅಲ್ಲ ಅಂತ ಕೇಳಿದರು. ಆ ಪ್ರಕ್ಷೇಪಣ ಪರೀಕ್ಷೆ ಯಾವುದಲ್ಲ ಅಂತಂದರೆ ಸಂದರ್ಶನ ಆಗಿತ್ತು. ಈ ಥರದ ಒಂದು ಪ್ರಶ್ನೆ ಬಂದಿದೆ. ಆಮೇಲೆ ರಾಬರ್ಟ್ ಗ್ಯಾಗ್ನೆ ಅವರದು ಏನಂತಂದರೆ 8ನೆಯ ಕಲಿಕೆ ಯಾವುದು ಅಂತ ಬಂದಿದೆ, ಅದು ಸಮಸ್ಯೆ ಪರಿಹಾರ ಕಲಿಕೆ. ನಾನು ಇದ್ರ ಬಗ್ಗೆ ಡಿಟೇಲಾಗಿ ಹೇಳಿದ್ದೀನಿ ಸ್ನೇಹಿತರೆ ಈ ವಿಡಿಯೋದಲ್ಲಿ. ನೆಕ್ಸ್ಟ್ ಇಲ್ಲಿ ಏನಂತಂದರೆ ಪ್ರತಿಭಾವಂತ ಮಕ್ಕಳ ಬಗ್ಗೆ ಇರತಕ್ಕಂತಹ ಏನಂತಂದರೆ ಶೈಕ್ಷಣಿಕ ಅವಕಾಶ, ಅದು ಪ್ರತಿಭಾವಂತ ಮಕ್ಕಳಿಗೆ ಯಾವುದಿತ್ತಂದರೆ ವೇಗವರ್ಧನೆ ಸಂಪದೀಕರಣ ಇತ್ತು. ಇಲ್ಲಿ ಕಲಿಕೆಯಲ್ಲಿ ಹಿಂದುಳಿದವರಿಗೆ ನಾನು ಹೇಳಿದ್ದೀನಿ, ಇಲ್ಲಿ ಪರಿಹಾರ ಬೋಧನೆ ಅಂತ ಹೇಳಿದ್ದೀನಿ ಸ್ನೇಹಿತರೆ, ಅದು ಕೂಡ ಬಂದಿದೆ. ನೆಕ್ಸ್ಟ್ ಏನಂತಂದರೆ ಇದೇ ರೀತಿಯಾಗಿ ಬರ್ತಾ ಹೋಗಿದ್ದಾವೆ. ಅದಕ್ಕೆ ನೀವು ಇದನ್ನು ಸಂಪೂರ್ಣವಾಗಿ ನೋಡಿದರೆ ಬಹಳಷ್ಟು ಅನುಕೂಲ ಆಗುತ್ತೆ. ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ವಿಶ್ಲೇಷಣೆ ಮತ್ತು ಸಂಶ್ಲೇಷಣೆ ಬಂದಿದ್ದಾವಲ್ಲ, ಇದನ್ನು ಪ್ರಶ್ನೆ ಕೇಳಿದ್ದಾರೆ. ಅದೇ ರೀತಿಯಾಗಿ ಮತ್ತು ಏನಂತಂದರೆ ಅನ್ವಯಿಕ ಪ್ರಶ್ನೆಯನ್ನು ಕೇಳಿದ್ದಾರೆ. ಇಲ್ಲಿ ಅನ್ವಯದ್ದು ಯಾವುದು ಅಂತ, ಇಲ್ಲಿ ಏನಂತಂದರೆ ವಿವರಿಸುವಂತ ಐತೆಲ್ಲ ಸ್ನೇಹಿತರೆ, ಇದು ಕೂಡ ಪ್ರಶ್ನೆ ಬಂದೈತಿ. ತಿಳುವಳಿಕೆಗೆ ಸಂಬಂಧಪಟ್ಟದ್ದು ಯಾವುದು ಅಂತ ವಿವರಿಸುವಂತ, ಇದು ಕೂಡ ಪ್ರಶ್ನೆ ಬಂದಿದೆ. ಅದೇ ರೀತಿಯಾಗಿ ಈ ರೀತಿಯಾಗಿ ಬಹಳಷ್ಟು ಪ್ರಶ್ನೆಗಳು ಬಂದಿದ್ದಾವೆ. ನಾನು ವಿಡಿಯೋ ಮಾಡುವಾಗ ಮತ್ತಷ್ಟು ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಅವನ್ನೆಲ್ಲ ಕೇಳಿದ್ನಪ್ಪ ಅಂತಾರೆ ಬಹಳಷ್ಟು ಅನುಕೂಲ ಆಗ್ತಾಯಿತ್ತು ಸ್ನೇಹಿತರೆ. ಇದೇ ರೀತಿಯಾದಂತಹ ವಿಡಿಯೋಗಳನ್ನು ನಾನು ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ಇಲ್ಲಿ ಕೂಡ ಐತಿ ಸ್ನೇಹಿತರೆ, ಇಲ್ಲಿ ಪ್ರಕ್ಷೇಪಣ ತಂತ್ರಗಳು ಅಂತ ಇದೆಯಲ್ಲ ಸ್ನೇಹಿತರೆ, ಇಲ್ಲಿ ಪ್ರಕ್ಷೇಪಣ ತಂತ್ರಕ್ಕೆ ನಾನು ಇಲ್ಲಿ ಟ್ಯಾಟ್ ಅವನ್ನೆಲ್ಲ ಹೇಳಿದ್ದೀನಿ. ಪ್ರಕ್ಷೇಪಣ ತಂತ್ರ ಅದು ಈ ಥರ ರಿಪೀಟ್ ಆಗಿದೆ ಸ್ನೇಹಿತರೆ. ಇಲ್ಲಿ ಇದೇ ಥರದ ವಿಡಿಯೋಗಳನ್ನು ನಾನು ಮಾಡ್ತಾ ಹೋಗ್ತೀನಿ. GPSTRಗೂ ಕೂಡ ಬಹಳಷ್ಟು ಅನುಕೂಲ ಆಗುತ್ತೆ ಅಂತಂದು ನಾನು ಭಾವಿಸಿದ್ದೀನಿ ಸ್ನೇಹಿತರೆ. ಅದಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ, ನೀವು ಹೆಚ್ಚು ಸಬ್ಸ್ಕ್ರೈಬರ್ ಆದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿದರೆ ನನಗೆ ಹೆಚ್ಚು ವಿಡಿಯೋಗಳನ್ನು ಮಾಡೋದಕ್ಕೆ ಬಹಳಷ್ಟು ಏನಂತಂದರೆ ನನಗೆ ಪುಷ್ಟೀಕರಣ ರೀಎನ್ಫೋರ್ಸ್ಮೆಂಟ್ ಸಿಗುತ್ತೆ. ಅದಕ್ಕೋಸ್ಕರ ಮಿಸ್ ಮಾಡದೆ ಇವುಗಳನ್ನು ನೋಡ್ತಾ ಹೋಗ್ರಿ ಸ್ನೇಹಿತರೆ. ನಾನು GPSTRಗೆ ಇದೇ ರೀತಿಯ ವಿಡಿಯೋಗಳನ್ನು ಮಾಡ್ತಾ ಹೋಗ್ತೀನಿ. ದಯವಿಟ್ಟು ಮಿಸ್ ಮಾಡದೆ ಅವುಗಳನ್ನು ನೋಡಿರಿ, ಸಪೋರ್ಟ್ ಮಾಡಿರಿ. ನೀವು ಕೂಡ ಇದರಿಂದ ಅನುಕೂಲವನ್ನು ತೆಗೆದುಕೊಡ್ರಿ ಅಂತಂದು ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ.